ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ನೋಡ್ಕೊಂಬರೋಣ. ಇದು ದೇವಸ್ಥಾನ ಬಂದು ಕೊಲ್ಲೂರಲ್ಲಿದೆ, ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಲ್ಲಿ ಬರುತ್ತೆ. ಮತ್ತು ಸೌಪರ್ಣಿಕಾ ನದಿ ದಂಡೆ ಮೇಲೆ ಇದೆ. ನಾವು ಶಿವಮೊಗ್ಗ ಕಡೆಯಿಂದ ಬರ್ತಾ ಇರೋದು. ಶಿವಮೊಗ್ಗ ಕಡೆಯಿಂದ ಬಂದರೆ ಈ ಕಡೆ ಎಂಟ್ರಿ. ನೀವು ಆ ಕಡೆ ಮುರುಡೇಶ್ವರ ಸೈಡಿಂದ ಬಂದರೆ ಅಲ್ಲೊಂದು ಟೆಂಪಲ್ ಆರ್ಚ್ ಸಿಗುತ್ತೆ, ಆರ್ಚಿಂದ ಒಳಗೆ ಬರಬೇಕು. ಇಲ್ಲಿ ಹಿಂದೆ ಕೋಲ ಮಹರ್ಷಿ ಅಂತ ಒಬ್ಬರು ತಪಸ್ಸು ಮಾಡಿದ್ರಂತೆ. ಅವರು ಇಲ್ಲಿ ಒಂದು ಜಾಗದಲ್ಲಿ ಈ ಹಸು ಅಲ್ಲಿ ಹಾಲು ಎರಿತಿತ್ತಂತೆ. ಏನಪ್ಪ ಅಂತ ನೋಡಿದ್ರೆ ಅದು ಲಿಂಗ ಇತ್ತಂತೆ, ಒಂದು ಉದ್ಭವ ಲಿಂಗ. ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಾದ್ಮೇಲೆ ಶಿವ ಪ್ರತ್ಯಕ್ಷ ಆಗಿ ಮುಂದೊಂದು ದಿನ ಇಲ್ಲಿ ಶಕ್ತಿ ದೇವತೆಯ ಆಹ್ವಾನ ಆಗುತ್ತೆ, ಇಲ್ಲಿ ಬಂದು ಲೀನ ಆಗ್ತಾರೆ ಅಂತ ಹೇಳಿದರು. ಅದಾದ್ಮೇಲೆ ಇದು ಅವರು ಕೋಲ ಮಹರ್ಷಿ ಇದ್ದಿದ್ದ ಜಾಗ ಅಂದ್ಬಿಟ್ಟು ಕೋಲಾಪುರ ಅಂತ ಕರಿತಿದ್ರಂತೆ. ತದನಂತರ ಇದು ಕೊಲ್ಲೂರು ಅಂತ ಕರೆಯಲ್ಪಟ್ಟಿದೆ. ನೋಡಿ, ಇಲ್ಲಿ ಪಾರ್ಕಿಂಗಿಂದ ಆ ಕಡೆ ಎರಡು ದಾರಿ ಇದ್ದಾವೆ. ಒಂದಲ್ಲಿ ಕಾರ್ಗಳೆಲ್ಲ ಹೋಗ್ತಿದ್ದಲ್ಲ, ಅಲ್ಲಿಂದ ಒಂದು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು. ಇನ್ನು ಮೈನ್ ಈ ಕಡೆ ಇನ್ನೊಂದು ದಾರಿಲೂ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ನಾವು ಇಲ್ಲಿ ಮೇನ್ ರೂಟಲ್ಲೇ ಹೋಗ್ತಾ ಇದ್ದೀವಿ. ಆಮೇಲೆ ಕತೆ ಬಂದು ಇಲ್ಲಿ ಒಬ್ಬ ರಾಕ್ಷಸ ಇದ್ನಂತೆ, ಕೌಮಾಸುರ ಅಂತ. ಭಾಳ ತೊಂದರೆ ಕೊಡ್ತಿದ್ನಂತೆ ಎಲ್ರಿಗೂ. ಅವನು ಶಿವನ ಹತ್ರ ಏನೋ ವರ ತಗೊಂಡಿದ್ದು, ಯಾವ ಪುರುಷರಿಂದನೂ ನನಗೆ ಸಾವು ಬರಬಾರ್ದು ಅಂತ. ಅವನು ಯಾರೋ ಶುಕ್ರಾಚಾರ್ಯರ ಶಿಷ್ಯ ಆಗಿರ್ತಾನಂತೆ. ಶುಕ್ರಾಚಾರ್ಯರು ಆಮೇಲೆ ನೀನು ವರ ಪಡೆದಿದ್ದೀಯನೋ ಸರಿ, ಆದರೆ ಪುರುಷರಿಂದ ಮಾತ್ರ ನನಗೆ ಸಾವು ಬರಬಾರ್ದು ಅಂದಿದೆಯಾ, ಆದರೆ ಶಕ್ತಿ ದೇವತೆಗಳೇ ಬಂದು ನಿಂಗೆ ಸಾಯಿಸಿದ್ರೆ ಅಂತ ಹೇಳಿ ಮತ್ತೊಮ್ಮೆ ತಪಸ್ಸು ಮಾಡಿ ನೀನು ವರ ಕೊಡಿ, ಯಾರು ದೇವತೆಗಳು ನಾನು ಸಾಯಿಸೋಕ್ಕಾಗ್ಬಾರ್ದು ಅಂತ ಹೇಳ್ತಾಗ ಅವನು ಮತ್ತೀಗ ತಪಸ್ಸಿಗೆ ಕೂರ್ತಾನಂತೆ. ಯಾವಾಗ ಇವನು ಹೀಗೆ ಬಿಟ್ಟರೆ ಇನ್ನೂ ಕಾಟ ಜಾಸ್ತಿ ಕೊಡ್ತಾನೆ ಅಂದ್ಬಿಟ್ಟು ಇನ್ನೇನು ಶಿವ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಕೇಳು ಅಂದಾಗ ವರ ಕೇಳೋಕ್ಕೆ ಇನ್ನೇನು ಮಾತಾಡೋ ಅಷ್ಟರಲ್ಲಿ ಸರಸ್ವತಿ ಬಂದು ಅವ್ನ ನಾಲ್ಗೆ ಮೇಲೆ ಕೂತಿ ಅವ್ನು ಮಾತಾಡ್ದಂಗೆ ಮೂಗನಂಗಾಗಿ ಮಾಡಿರೋದು. ಆವಾಗ ಸ್ವಲ್ಪ ಹೊತ್ತು ಕಾಯ್ದು ಶಿವ ವಾಪಸ್ಸು ಅದೃಶ್ಯ ಆದಮೇಲೆ ಇವನು ಇನ್ನೂ ಸಿಕ್ಕೊಂಡು ಎಲ್ಲ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೂಗಾಗಿರ್ತಾನಲ್ಲ, ಹಂಗಾಗಿ ಅವನಿಗೆ ಮೂಕಾಸುರ ಅಂತ ಇನ್ನೊಂದು ಹೆಸರು ಬರುತ್ತೆ. ಇವನು ಕಾಟ ಇನ್ನೂ ಜಾಸ್ತಿ ಆದಮೇಲೆ ಏನು 3 ದೇವತೆಗಳು ಶಕ್ತಿ ರೂಪ ತಗೊಂಡು ಮೂಕಾಂಬಿಕಾಗಿ ಬಂದ್ಬಿಟ್ಟು ಅವನಿಗೆ ಇಲ್ಲಿ ವಧೆ ಮಾಡಿರೋದು. ವಧೆ ಮಾಡಾದ್ಮೇಲೆ ಈ ಲಿಂಗದೊಳಗೆ ಲೀನ ಆಗಿರೋದು. ಇದು ಇಷ್ಟು ಕತೆ. ಇನ್ನೊಂದು ಕತೆ ಪ್ರಕಾರ ಶಂಕರಾಚಾರ್ಯರು ಅಲ್ಲಿ ತಪಸ್ಸು ಮಾಡಿ ದೇವಿ ಅನುಗ್ರಹ ಆದಾಗ ಪ್ರತ್ಯಕ್ಷ ಆದಾಗ ಹೇಳ್ತಾರಂತೆ, ನೀನು ಕೇರಳದಲ್ಲಿ ಬಂದು ನೆಲೆಸ್ಬೇಕು ನಿಜ ಬೇಡ್ಕೊಂಡಾಗ, ಸರಿ ನೀನು ಹಿಂದೆ ಬರ್ತೀನಿ ಮುಂದೆ ಹೋಗ್ತಾಯಿರು, ಆದರೆ ಒಂದು ಕಂಡೀಷನ್ನು, ನೀನು ಎಲ್ಲಿ ತಿರುಗಿ ನೋಡ್ತೀಯ ಅಲ್ಲೇ ನೆಲೆಸ್ಬಿಡ್ತೀನಿ ಅಂತ ದೇವರು ಹೇಳಿದಾಗ ಸರಿ ಅಂದ್ಬಿಟ್ಟು ಶಂಕರಾಚಾರ್ಯರು ಮುಂದೆ ನಡ್ಕೊಂಬರ್ತಾ ಇರ್ತಾರಂತೆ. ಸ್ವಲ್ಪ ದೂರ ಬಂದಾದಮೇಲೆ ಯಾಕೋ ದೇವಿ ಬರೋ ಗೆಜ್ಜೆ ಶಬ್ದ ಕಾಣ್ತಿಲ್ವಲ್ಲ ಅಂದ್ಬಿಟ್ಟು ತಿರುಗಿ ನೋಡಿದಾಗ ದೇವಿ ಕಂಡೀಷನ್ ಹಾಕಿರೋ ಥರನೇ ಇಲ್ಲ ನೆಲೆ ನಿಂತಿರೋದು, ಅದೇ ಈ ಜಾಗ ಅಂತ ಹೇಳ್ತಾರೆ. ಆಮೇಲೆ ಈಗ ಲಿಂಗ ಇತ್ತಲ್ಲ ಮೊದಲು, ಆ ಲಿಂಗದ ಮೇಲೇ ಈಗ ವಿಗ್ರಹ, ಇನ್ನೊಂದು ಮೂಕಾಂಬಿಕಾ ವಿಗ್ರಹ ಪ್ರತಿಷ್ಠಾಪಿಸಿರೋದು. ಅದು ಬಂದು ಶಂಕರಾಚಾರ್ಯ ಅಂತ.
ಅದಾದಮೇಲೆ ಈ ದೇವಸ್ಥಾನಕ್ಕೆಲ್ಲ ಇಲ್ಲಿ ಸುಮಾರು ಜನ ರಾಜರು ಇಲ್ಲೆಲ್ಲ ಆಳಿದ್ರಲ್ಲ, ಕೆಳದಿಯವರು, ವಿಜಯನಗರ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ದೇವಿಗೆ ದೇಣಿಗೆ ನೀಡಿ ದೇವಸ್ಥಾನಕ್ಕೆ ಆಮೇಲೆ ಇದೆಲ್ಲ ಕಟ್ಸಿರೋದು. ಇಲ್ಲಿ ಅನ್ನದಾಸೋಹ ಎಲ್ಲ ಇರುತ್ತೆ. ಒಂದು 2 ಗಂಟೆಯಿಂದ 3 ಗಂಟೆ ಅಂತ, 1:30ಯಿಂದ 3 ಗಂಟೆ ಅನಿಸುತ್ತೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 5ರಿಂದ 1:30 ಮಧ್ಯಾಹ್ನ, ಆಮೇಲೆ ಒಂದು 3 ಗಂಟೆ ತನಕ ಮುಚ್ಚಿರ್ತಾರೆ. ಮತ್ತು 3ರಿಂದ 8, 9 ತನಕ ಇದೆ. ಇಲ್ಲಿ ಜಾಸ್ತಿ ಇವರು ಕೇರಳದಿಂದ ಮತ್ತು ತಮಿಳ್ನಾಡಿಂದ ಜಾಸ್ತಿ ಜನ ಬರ್ತಾರೆ. ಕರ್ನಾಟಕದಲ್ಲಿದ್ದರೂ ಆ ಕಡೆಯಿಂದ ಜಾಸ್ತಿ ಜನ ವಿಸಿಟ್ ಕೊಡ್ತಾರೆ. ಇಲ್ಲಿ ಪಾಲ್ಗುಣಿ ಮಾಸದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಮಧ್ಯದಲ್ಲಿ ರಥೋತ್ಸವ ನಡೆಯುತ್ತೆ. ಆ ಟೈಮಲ್ಲಿ ತುಂಬ ಜನ ಇರ್ತಾರೆ ನೋಡಿ. ಅದೇ ಮೈನು ಎಂಟ್ರೆನ್ಸು ದೇವಸ್ಥಾನಕ್ಕೆ. ಇನ್ನೊಂದು ಪರಶುರಾಮ ಗುರುತಿಸಿರೋ 7 ಪಾಪನಾಶದ ಸ್ಥಳದಲ್ಲಿ ಇದು ಒಂದು, ಕೊಲ್ಲೂರು ಒಂದು ಇದೆ. ನೋಡಿ, ಈಗ ಇದು ಮುಗಿಸಿ ನಾವು ನೆಕ್ಸ್ಟ್ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಇದೇ ನೋಡ್ಕೊಂಬಿಡಿ ಕೊಲ್ಲೂರು. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.